ವೈಭವ 2024ರ ಎರಡನೇ ದಿನದ ಸಭಾ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡ್ತಾ ಇದ್ದೀವಿ. ಬಂಧುಗಳೇ, ಜಗದ ಕಷ್ಟ ದೂರವಾಗಿ ಜನರ ಬಾಳು ಸೌಖ್ಯವಾಗಿ ನಲಿವು ಬರಲಿ ನೋವು ಹೋಗಿ ಪ್ರೀತಿ ಪ್ರೇಮ ದೋಣಿ ಸಾಗಿ ಎಂಬ ಮಾತಿಗೆ ಪೂರಕವಾಗಿ ಇಂದು ಮಾನವ ಚೇತನ ಸಂಕುಚಿತ ಭಾವನೆಗಳ ಸಂಕೋಲೆಯಲ್ಲಿ ಬಂಧಿತವಾಗಿದೆ. ಇಲ್ಲವೇ ಜಾತಿ ಮತ ಪಂಥವೆಂಬ ಭೂತದ ಬೇರಲ್ಲಿ ಅಜ್ಞಾತವಾಸಗೈಯುತ್ತಿದೆ. ಇದಕ್ಕೆ ಮುಕ್ತಿ ನಿಜವಾದ ಜನಜಾಗೃತಿ. ಪ್ರಸ್ತುತ ಸಮನ್ವಯ ತತ್ವ ಅನುಷ್ಠಾನಕ್ಕೆ ಬರಬೇಕಾದ ಅಗತ್ಯವಿದೆ. ವ್ಯಕ್ತಿಯನ್ನ ಗೌರವಿಸುವ ಗುಣವನ್ನ, ಗುರುತಿಸುವ ಅರ್ಹತೆಯನ್ನ, ಆಸ್ವಾದಿಸುವ ಯೋಗ್ಯತೆಯನ್ನ ಸ್ವಾಗತಿಸುವ ಧರ್ಮ ಬುದ್ಧಿ ಇಂದು ನೆಲೆಗೊಳ್ಳಬೇಕಾಗಿದೆ. ಇದಕ್ಕೆ ಅನುಗುಣವಾಗಿ ನಮ್ಮ ಮನಸ್ಸಿನ ಭಾವನೆಗಳನ್ನು ವಿಕಸಿತಗೊಳಿಸುವ ಮೂಲಕ ಸಂಕುಚಿತ ಮನೋಭಾವನೆಯನ್ನು ದೂರಗೊಳಿಸಿ ಸಾಮರಸ್ಯವನ್ನು ಹೊಂದುವಂತೆ ಮಾಡುವ ಉತ್ಸಾಹಪೂರಿತ ಸಂಘಟನೆಯೇ ಕುಮಟಾ ವೈಭವ 2024. ಸರಿಯಾದ ಮತ್ತು ಉತ್ಸಾಹಪೂರಿತ ಪ್ರಯತ್ನದಿಂದ ಪಡೆಯಲು ಸಾಧ್ಯವಾಗದ ವಸ್ತು ಯಾವುದೂ ಈ ಪ್ರಪಂಚದಲ್ಲಿ ಇಲ್ಲ ಎಂಬುದು ಪ್ರಾಜ್ಞರ ಅಭಿಮತ. ಅಂತಹ ಉತ್ಸಾಹಪೂರಿತ ಪ್ರಯತ್ನದಿಂದ 1ನೇ ದಿನದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಸಂತೃಪ್ತಿಯೊಂದಿಗೆ 2ನೇ ದಿನಕ್ಕೆ ಪಾದಾರ್ಪಣೆ ಮಾಡಿರುವ ಶ್ರೀ ಮಂಜುನಾಥ್ ನಾಯ್ಕ್ ಹಾಗೂ ಶ್ರೀ RH ನಾಯ್ಕ್ ಸಾರಥ್ಯದ ತಂಡದ ಎಲ್ಲರ ಸಹಕಾರದೊಂದಿಗೆ ಈ ದಿನದ ಸಭಾ ಕಾರ್ಯಕ್ರಮಕ್ಕೆ ವೇದಿಕೆ ಸಜ್ಜಾಗಿದೆ. ತ್ವಮೇವ ಮಾತಾ ಚ ಪಿತಾ ಚ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ ಎನ್ನುವಂತೆ ಈ ದಿನದ ಕಾರ್ಯಕ್ರಮದ ಶುಭಾರಂಭ ಶ್ರೀದೇವರ ಅನುಗ್ರಹ ಪ್ರಾರ್ಥನೆಯೊಂದಿಗೆ. ಪ್ರಾರ್ಥನೆಗಾಗಿ ಶ್ರೀಯುತ MS ನಾಯ್ಕ್ರವರು ವೇದಿಕೆಗೆ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತ ಜಂಬೂಫಲಸಾರಭಕ್ಷಿತಂ ಉಮಾಶುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ, ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ. ಅನುದಿನವೂ ಭಕ್ತರು ನಿನ್ನ ನಂಬಿ ಇರುವರು, ಅನುದಿನವೂ ಭಕ್ತರು ನಿನ್ನ ನಂಬಿ ಇರುವರು. ಶರವು ಮಹಾಗಣಪತಿ. ಗಜಮುಖದ ದೇವನೇ ನಿನಗೆ ವಂದನೆ, ಭಕ್ತಿಯ ಸೇವೆಯಲ್ಲಿ ಆರಾಧನೆ. ಕಷ್ಟ ಪರಿಹಾರಕ್ಕೆ ಮಾರ್ಗದರ್ಶಕ, ಕಾಪಾಡು ಕರುಣಾಳು ವಿಘ್ನನಾಶಕ, ಕಾಪಾಡು ಕರುಣಾಳು ವಿಘ್ನನಾಶಕ. ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ, ಶರವು ಮಹಾಗಣಪತಿ. ತಾಂಡವ ಕಲಾನಿಕೇತನ ರಿಜಿಸ್ಟರ್ಡ್ ಬೆಂಗಳೂರು ಹಾಗೂ ಕುಮಟಾ ವೈಭವ ಸಮಿತಿ ಅರ್ಪಿಸುವ ಕುಮಟಾ ವೈಭವ 2024ರ ಉದ್ಘಾಟನಾ ಸಮಾರಂಭ ನಿನ್ನೆ ದಿನಾಂಕ 2/11/2024ರಂದು ನಡೆದು ಇವತ್ತು ನಾವು 2ನೇ ದಿನದ ಕಾರ್ಯಕ್ರಮಾರ್ಥವಾಗಿ ಇವತ್ತಿನ ಸಂಪ್ರದಾಯದಂತೆ ಸಭಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಗಣ್ಯರನ್ನು ಸ್ವಾಗತಿಸುವ
ಇವರ ಬಗ್ಗೆ ಒಂದು ಎರಡು ಮಾತುಗಳನ್ನು ಆಡಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ತಾಂಡವ ಕಲಾನಿಕೇತನ ರಿಜಿಸ್ಟರ್ಡ್ ಬೆಂಗಳೂರು ಈ ಸಂಸ್ಥೆ ಹುಟ್ಟಿದ ನಂತರ ಬಹುಶಃ ಅವರ ಸದುದ್ದೇಶ ಅಂತಂದರೆ ನಮ್ಮಲ್ಲಿರ್ತಕ್ಕಂತಹ ಕಲೆ ಮತ್ತು ಸಂಸ್ಕೃತಿಗಳನ್ನು, ಹಿಂದೆ ರೂಢಿಗತವಾಗಿ ಬಂದಿರತಕ್ಕಂಥ ಸಂಸ್ಕೃತಿಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕಂತ ಒಂದು ದೂರದೃಷ್ಟಿಯಿಂದ ಈ ತಾಂಡವ ಕಲಾನಿಕೇತನ ಸಂಘ ಹುಟ್ಟಿಕೊಂಡಿತು. ಬಹಳ ಕಷ್ಟಪಟ್ಟು ಈ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶ್ರೀಯುತ ಮಂಜುನಾಥ್ ಯಲ್ಲನಾಯ್ಕರವರು ಬಹಳ ಶ್ರಮಪಟ್ಟು, ಅವರ ತಂದೆಯ ಇಚ್ಛಾನುಸಾರ, ಅವರ ತಂದೆ ಲಿಂಗಪ್ಪ ಮಾಸ್ಟ್ರು, ಅವರದ ಒಂದು ಆಂಬಿಷನ್ ಇತ್ತು, ಮಹತ್ವಾಕಾಂಕ್ಷೆ, ಈ ಕಲೆ ಮತ್ತು ಸಂಸ್ಕೃತಿಯನ್ನು ನಮ್ಮ ಸಮಾಜದಲ್ಲಿ ಇರತಕ್ಕಂತಹ ಉತ್ತಮವಾದ ಕಲೆಗಳಿದೆ, ಆ ಪ್ರತಿಯೊಂದು ಕಲೆ ಮತ್ತು ಸಂಸ್ಕೃತಿಗಳನ್ನು ಉಳಿಸಿಕೊಂಡು ಹೋಗಬೇಕಂತಕ್ಕಂಥ ಒಂದು ವಾಗ್ದಾನವನ್ನು ನಮ್ಮ ಮಂಜುನಾಥ್ ಯಲ್ಲನಾಯ್ಕರಿಂದ ಅವತ್ತು ಲಿಂಗಪ್ಪ ಮಾಸ್ಟರ್ ಅವರು ತೆಗೆದುಕೊಂಡಿದ್ದರು. ಆ ಒಂದು ಸದುದ್ದೇಶದಿಂದ ಈ ಒಂದು ಸಂಸ್ಥೆ ಹುಟ್ಟಿದ ನಂತರ ಬಹಳ ಶ್ರಮ ಪಟ್ಟಿದ್ದಾರೆ ಪಾಪ ಮಂಜುನಾಥ್ ಯಲ್ಲನಾಯ್ಕರವರು. ನನಗೆ ಈ ವರ್ಷ ಏನು ಕುಮಟಾ ವೈಭವ ಸಮಿತಿಯ ಅಧ್ಯಕ್ಷನಾದ ನಂತರ ಅವರು ಶ್ರಮ ಪಟ್ಟಿರ್ತಕ್ಕಂತಹ ಎಲ್ಲ ವಿಚಾರಗಳು ನನಗೆ ತಿಳಿದು ಬಂತು. ಹಾಗಾಗಿ ಇಂಥ ಒಂದು ಕಲೆ ಮತ್ತು ಸಂಸ್ಕೃತಿ ನಮ್ಮ ಏನು ಭಾರತ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಪರಿವಾರದಲ್ಲಿ, ನಮ್ಮ ಸಮಾಜದಲ್ಲಿ ಉತ್ತಮ ಕಲೆಗಳಿದೆ. ಆ ಕಲೆಗಳನ್ನು ಬೆಳೆಸ್ಕೊಂಡು ಹೋಗಬೇಕಾಗಿದೆ ನಾವು. ಉದಾಹರಣೆಗಾಗಿ ನಿನ್ನೆ ನಾವು ಸಿರ್ಸಿಯಿಂದ ಬೇಡರ ವೇಷವನ್ನು ತರಿಸಿ, ಅದು ಒಂದು ಅತ್ಯುತ್ತಮವಾದಂಥ ಕಲೆ. ಇಂಥ ಕಲೆಗಳು ಉಳಿದು ಬೆಳೆದುಕೊಂಡು ಹೋಗಬೇಕಾಗಿದೆ ಮುಂದಿನ ದಿನದಲ್ಲಿ. ಹಾಗಾಗಿ ಇಂಥ ಒಂದು ಕಲೆಯನ್ನು ಈಗ ಇವತ್ತು ಸಿದ್ಧಿ ನೃತ್ಯ ಏನಾಯಿತು, ಇಂಥ ಹಳೆ ಕಲೆಗಳು, ಸಿದ್ಧಿ ಅಂತಂದರೆ ಬಹುತೇಕ ನಮ್ಮ ಸೌತ್ ಆಫ್ರಿಕಾದಿಂದ ಬಂದಿರತಕ್ಕಂಥ ಜನಾಂಗ, ಸಿದ್ಧಿ ಜನಾಂಗ ಅಂತ, ಅವರ ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿರತಕ್ಕಂಥ ಇಂಥ ಕಲೆಗಳನ್ನು ಇಂಥ ಒಂದು ವೇದಿಕೆಯ ಮೂಲಕ ನಾವು ಇವತ್ತು ಮುನ್ನಡೆಸ್ಕೊಂಡು ಹೋಗಬೇಕಾಗಿದೆ. ಇಂಥ ಒಂದು ಪರಿಶ್ರಮ ಪಡ್ತಿರ್ತಕ್ಕಂಥ ಮಂಜುನಾಥ್ ಯಲ್ಲನಾಯ್ಕರವರಿಗೆ ನಾವೆಲ್ಲರೂ ಬೆನ್ನೆಲುಬಾಗಿ ನಿಲ್ಲಬೇಕಾಗಿದೆ. ಆದರೆ ಇವತ್ತು ಸ್ವಲ್ಪ ಏನು ಪ್ರತಿ ವರ್ಷ ಇದು ಸ್ವಲ್ಪ ಕುಚೋದ್ಯದ ಸಂಗತಿಗಳು ನಡೀತಾ ಇದೆ. ನನಗೆ ಬೇಸರದ ಸಂಗತಿ, ಈ ವರ್ಷ ನಾನು ವೈಭವ ಸಮಿತಿ ಅಧ್ಯಕ್ಷನಾದ ನಂತರ ನನಗೆ ಸಂಪೂರ್ಣ ಚಿತ್ರಣ ಇದರ ತಿಳಿದು ಬರ್ತಾ ಇದೆ. ಹಾಗಾಗಿ ಒಳ್ಳೆ ಕೆಲಸಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಅವ್ರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕಾಗಿದೆ. ಅದೇ ರೀತಿ ನಮ್ಮ ಇವತ್ತು ನಾವು ಕುಮಟಾ ಸಮಿತಿಯವರು, ಕುಮಟಾ ವೈಭವ ಸಮಿತಿ 2024 ಏನು ಸಮಿತಿ ಇದೆಯಲ್ಲ, ಅವ್ರು ನಾವು ಸಂಪೂರ್ಣ ಬೆನ್ನೆಲುಬಾಗಿ ನಿಂತಿದ್ದೀವಿ. ಮತ್ತು ನಿನ್ನೆ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂತಹ GI ನಾಯ್ಕರ್ ಮಾಸ್ಟರ್ ಅವರು ಒಂದು ಮಾತಾಡಿದರು. ಬಹುಶಃ ನಮ್ಮ ಮಂಜುನಾಥ್ ಯಲ್ಲನಾಯ್ಕರವರಿಗೆ ಈ ರೀತಿ ಪರಿಶ್ರಮ ಪಡ್ತಕ್ಕಂಥ ಅವರಿಗೆ ಒಂದು ಏನು ಸಾಂಸ್ಕೃತಿಕ ರಾಯಭಾರಿ ಅಂತಕ್ಕಂಥ ಪಟ್ಟವನ್ನು ನಮ್ಮ ಜಿಲ್ಲೆಯಲ್ಲಿ ಕೊಟ್ಟರು ತಪ್ಪಲ್ಲ. ಆ ರೀತಿಯ ಸಾಂಸ್ಕೃತಿಕ ರಾಯಭಾರಿ ಪಟ್ಟವನ್ನು ಕೊಡೋದ್ರ ಮೂಲಕ ಅತ್ಯಂತ ಶ್ರಮಪಟ್ಟು ನಮ್ಮ ಜನತೆಯಲ್ಲಿ ಕಲೆಗಳನ್ನು, ಸಂಸ್ಕೃತಿಗಳನ್ನು, ನಾಟಕಗಳನ್ನು, ಸಂಗೀತವನ್ನು ಉಳಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನೀಗ ಸ್ವಾಗತ ಮಾಡೋ ಪೂರ್ವದಲ್ಲಿ ಪ್ರಾಸ್ತಾವಿಕವಾಗಿ ತಾಂಡವ ಕಲಾನಿಕೇತನದ ಬಗ್ಗೆ ಎರಡು ಮಾತಾಡಿದ್ದೀನಿ. ಮತ್ತು ಈಗ ನಮ್ಮ ಕುಮಟಾ ವೈಭವ ಸಮಿತಿ ಇವತ್ತಿನ ಕಾರ್ಯಕ್ರಮದ ವೇದಿಕೆಯ ಮುಂಚೂಣಿ ವಿಭಾಗದಲ್ಲಿ ನಮ್ಮ ಈಗಾಗಲೇ ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ನಮ್ಮ ಕುಮಟಾ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮಿತ್ರರು, ಹಿರಿಯರು, ನಮ್ಮ RS ಭಾಗವತರವರು. RS ಭಾಗವತರ ಹಿಂದಿನ ರಾಜಕಾರಣಿಗಳು. ನಮ್ಮ ಕುಮಟಾವನ್ನು ಅಭಿವೃದ್ಧಿಪಡಿಸಿದ್ರು ಅವರ ಕೈ ಏನು ಅವರ ಶ್ರಮ ಭಾಳಷ್ಟಿದೆ. ಅದೇ ರೀತಿಯಲ್ಲಿ ಅವ್ರ ಜೊತೆ ಈಗ ಕುಂತಿರ್ತಕ್ಕಂಥ PD ನಾಯ್ಕರವರು, ಅವ್ರ ಶ್ರಮನೂ ಸಾಕಷ್ಟಿದೆ. ಹಾಗಾಗಿ ಇಂಥ ಒಂದು ಕೆಲಸ ಕಾರ್ಯಗಳನ್ನು ಏನು ಸಭೆ ಸಮಾರಂಭಗಳನ್ನು ಹಿಂದೆ ಮಾಡಿಕೊಂಡು ಬಂದಿರತಕ್ಕಂಥ ನಮ್ಮಲ್ಲಿ ಅದೇ ಉದ್ಘಾಟಕರಾಗಿ ಭುವನ್ ಭಾಗವತರವರು, RS ಭಾಗವತರವರ ಮೊಮ್ಮಗ. ಹಾಗಾಗಿ ಇವತ್ತಿನ ಈ ಒಂದು ವೇದಿಕೆಯಲ್ಲಿ ಉದ್ಘಾಟಕರಾಗಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಕುಮಟಾ ಬ್ಲಾಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಭುವನ್ ಭಾಗವತರವರಿಗೆ ನಾನು ನನ್ನ ಹೃತ್ಪೂರ್ವಕವಾಗಿ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ತಾಂಡವ ಕಲಾನಿಕೇತನದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಯಲ್ಲನಾಯ್ಕರವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇವತ್ತಿನ ವೇದಿಕೆಯಲ್ಲಿ ಸನ್ಮಾನಿತರಾಗಿ ಆಗಮಿಸಿರ್ತಕ್ಕಂತಹ ಹಿರಿಯ ರಾಜಕಾರಣಿಗಳು ಮತ್ತು ನಮ್ಮ ತಂದೆಯ ಒಡನಾಟ ಇರತಕ್ಕಂತಹ ಆಗಿನ ಕಾಲದಲ್ಲಿ ಬಹುಶಃ SV ನಾಯ್ಕರು MLA ಇರ್ತಕ್ಕಂಥ ಸಂದರ್ಭ,
ಎಂ ಜಾಲಿ ಸತ್ತಿಗೆರು ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ SM ನ್ಯಾಯ ಮತ್ತು ಹಲವಾರು ನಾಯಕರು ಅವರ ಜೊತೆ ಒಡನಾಟ ಇರ್ತಕ್ಕಂಥ PD ನಾಯಕರವರಿಗೆ ನಾವು ಇವತ್ತು ಅವರ ಏನು ಹಿಂದೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೋ ಅವರಿಗೆ ನಾವು ಇವತ್ತು ಸನ್ಮಾನವನ್ನು ಇಟ್ಕೊಂಡಿದ್ದೀವಿ. ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಇವತ್ತು ಈ ಒಂದು ದೊಡ್ಡ ವೇದಿಕೆಯಲ್ಲಿ ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ನಮ್ಮ ಯಕ್ಷಗಾನ ಪಟುಗಳು, ಒಳ್ಳೆಯ ವಾಗ್ಮಿಗಳು ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಉಪಸ್ಥಿತರಿದ್ದು ಇದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾಗಿ ಮಾನ್ಯ ಮೋಹನ್ ನಾಯ್ಕರವರನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಅದೇ ರೀತಿ ಇವತ್ತಿನ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ನಮ್ಮ ಸಂಪಾದಕರು, ಸಂಸ್ಥಾಪಕರು ಮಂಜುನಾಥ್ TV ಉತ್ತರ ಕನ್ನಡ, ನಮ್ಮ ಇವತ್ತಿನ ಈ ಏನು ಕುಮಟಾ ವೈಭವ ನಡೀತಾ ಇದೆಯೋ ಆ ಕುಮಟಾ ವೈಭವ ಸಮಿತಿಯ ಪ್ರಮುಖರಲ್ಲಿ ನಮ್ಮ ರವಿ ಜೈಗಾವಡಿಯವರು, ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತಹ ನನ್ನೆಲ್ಲ ಮಾಧ್ಯಮ ಮಿತ್ರರು, TV ಮಿತ್ರರು ಹಾಗೂ ಎಲ್ಲ ನಮ್ಮ ಕುಮಟಾ ಜನತೆಗೆ ಮತ್ತು ಎಲ್ಲ ಹಿರಿಯರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇವತ್ತಿನ ಅದೇ ರೀತಿ ನಮ್ಮ ಮೀಡಿಯಾ ಪಾರ್ಟ್ನರ್ ಆಗಿರ್ತಕ್ಕಂಥ ನುಡಿಸಿರಿ ಚಲನ್ ಅವರಿಗೆ ಮತ್ತು ಎಲ್ಲ ಹಿರಿಯರಿಗೆ ಸ್ವಾಗತವನ್ನು ಕೋರುತ್ತಾ ಈ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ದೀಪವನ್ನ ಪ್ರಜ್ವಲನ ಮಾಡುವ ಮುಖೇನ ಕುಮಟಾ ವೈಭವ 2024ರ 2ನೇ ದಿನದ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ಶ್ರೀಯುತ ಭುವನ್ ಭಾಗವತ್ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಯಶಸ್ಸು ಕೀರ್ತಿಗಳು ನಮ್ಮನ್ನು ಅರಸಿ ಬರುತ್ತವೆ ಎಂಬುದಕ್ಕೆ ಸಾಕ್ಷಿಯಾದ ಸಾಧಕರನ್ನ ಗುರುತಿಸಿ ಸನ್ಮಾನಿಸುವಂತ ಒಂದು ಸುಂದರ ಕ್ಷಣಕ್ಕೆ ನಾವು ಸಾಕ್ಷಿಯಾಗ್ತಾ ಇದ್ದೇವೆ. ಈ ದಿನ ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸಲಿರುವಂಥವರು ಶ್ರೀಯುತ ಮಾರ್ಷಲ್ ಆಂಥೋನಿ ಫರ್ನಾಂಡಿಸ್, ಯಕ್ಷಗಾನ ಕಲಾವಿದರು ಮತ್ತು ತರಬೇತುದಾರರು. ಶ್ರೀ PD ನಾಯ್ಕ್ ಬಾಡ, ಮಾಜಿ TDB ಸದಸ್ಯರು ಹಾಗೂ ಸಮಾಜ ಸೇವಕರು. ಶ್ರೀ ಪ್ರಶಾಂತ್ ಹನುಮಂತ್ ಕುಮಟಾಕರ್, ವಿಕಲಚೇತನರು. ಸೊ ಈ 3 ಜನ ಸನ್ಮಾನದ ಆಸನವನ್ನು ಸ್ವೀಕರಿಸುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡುವಂತೆ ತಮ್ಮಲ್ಲಿ ವಿನಮ್ರ ಪೂರ್ವಕವಾಗಿ ಕೋರಿಕೊಳ್ತಾ ಇದ್ದೇವೆ. ಮೊದಲನೇದಾಗಿ ಶ್ರೀ ಮಾರ್ಷಲ್ ಆಂಥೋನಿ ಫರ್ನಾಂಡಿಸ್. ಶ್ರೀ ಮಾರ್ಷಲ್ ಆಂಥೋನಿ ಫರ್ನಾಂಡಿಸ್, ಯಕ್ಷಗಾನ ಕಲಾವಿದರು ಮತ್ತು ತರಬೇತಿದಾರರು. ಸನ್ಮಾನಿತರೆ, ಜ್ಞಾನಬಲ, ದೃಢ ನಿರ್ಧಾರ, ಕಠಿಣ ಪರಿಶ್ರಮ ಹಾಗೂ ಸತತ ಪ್ರಯತ್ನದಿಂದ ಬೃಹತ್ ಗುರಿಯತ್ತ ಸಾಗಿ ಯಶಸ್ಸನ್ನು ಸಾಧಿಸಬಹುದೆಂಬ ಮಾತಿನಲ್ಲಿ ನಂಬಿಕೆ ಇಟ್ಟ ತಾವು ಯಕ್ಷಗಾನ ಕ್ಷೇತ್ರದಲ್ಲಿ ಆಸಕ್ತರಾಗಿ ಈ ಕಳೆದ 8 ವರ್ಷಗಳಿಂದ ಶ್ರೀ ಕ್ಷೇತ್ರ ಸೌಕೂರು ಮೇಳ, ಶ್ರೀ ಸಿಗಂದೂರು ಮೇಳ, ಶ್ರೀ ಮೆಕ್ಕೆಕಟ್ಟು ಮೇಳ ಹಾಗೂ ಪ್ರಸ್ತುತ ಶ್ರೀ ಹಟ್ಟಿಯಂಗಡಿ ಮೇಳದಲ್ಲಿ ಲವಕುಶ, ಸುಧನ್ವ, ಧರ್ಮಾಂಗದ, ಕೃಷ್ಣ ಇತ್ಯಾದಿ ವಿವಿಧ ಪೌರಾಣಿಕ ಪಾತ್ರಧಾರಿಯಾಗಿ ತಾವು ಕಲಾ ಸೇವೆಗೈಯುತ್ತಿದ್ದೀರಿ. ಹಾಗೂ ಕಲಾ ಪೋಷಕರಾದ ತಾವು ತಮ್ಮ ಬಿಡುವಿನ ವೇಳೆಯಲ್ಲಿ ಆಸಕ್ತರಿಗೆ ಯಕ್ಷಗಾನ ತರಬೇತಿಯನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನೀಡುತ್ತಿದ್ದೀರಿ. ತಮ್ಮ ಅಪ್ರತಿಮ ಸಾಧನೆ ಮತ್ತು ಸೇವೆಯು ಯುವ ಪೀಳಿಗೆಗೆ ದಾರಿದೀಪವಾಗಿದ್ದು, ತಮ್ಮ ಅನುಪಮ ಸೇವೆ ಮತ್ತು ಸರ್ವಾಂಗೀಣ ಸಾಧನೆಯನ್ನು ಗುರುತಿಸಿ ಕುಮಟಾ ವೈಭವ 2024ರ 7ನೇ ವರ್ಷದ ಕಾರ್ಯಕ್ರಮದ ಈ ಸುಸಂದರ್ಭದಲ್ಲಿ ತಮ್ಮನ್ನು ಮನಪೂರ್ವಕವಾಗಿ ಅಭಿನಂದಿಸಿ ಈ ಸನ್ಮಾನ ಪತ್ರವನ್ನು ತಮಗೆ ಸಮರ್ಪಿಸುತ್ತಿದ್ದೇವೆ. ಶ್ರೀ PD ನಾಯ್ಕ್ ಬಾಡ, ಮಾಜಿ
TDB ಸದಸ್ಯರು ಹಾಗೂ ಸಮಾಜ ಸೇವಕರು. ಸನ್ಮಾನಿತರೆ, ದೀಪ ಮಾತನಾಡುವುದಿಲ್ಲ, ಆದರೆ ಅದರ ಬೆಳಕು ದೀಪದ ಪರಿಚಯ ನೀಡುತ್ತದೆ. ಅದೇ ರೀತಿ ತಮ್ಮ ಸ್ಫೂರ್ತಿದಾಯಕ ಕೆಲಸಗಳು ತಮ್ಮ ಪರಿಚಯವನ್ನು ನೀಡುತ್ತವೆ. ಜ್ಞಾನಬಲ, ದೃಢ ನಿರ್ಧಾರ, ಕಠಿಣ ಪರಿಶ್ರಮದಿಂದ ಬೃಹತ್ ಗುರಿಯತ್ತ ಸಾಗಿ ಯಶಸ್ಸನ್ನು ಸಾಧಿಸಬಹುದೆಂಬ ಮಾತಿನಲ್ಲಿ ನಂಬಿಕೆ ಇಟ್ಟ ತಾವು TDB ಸದಸ್ಯರಾಗಿ, ಸಮಾಜ ಸೇವಕರಾಗಿ ಸಮಾಜ ಸೇವೆಯೇ ಭಗವಂತನ ಸೇವೆಯೆಂದು ಅರಿತು ಸಾಗಿದ್ದೀರಿ. ತಮ್ಮ ಸಹಾಯ ಸಹಕಾರವು ಹಲವರಿಗೆ ಸೂರನ್ನು ಮತ್ತು ಜೀವನವನ್ನು ಒದಗಿಸಿಕೊಟ್ಟಿದೆ. ತಮ್ಮ ಅಪ್ರತಿಮ ಸಾಧನೆ ಮತ್ತು ಸೇವೆಯು ಯುವ ಪೀಳಿಗೆಗೆ ದಾರಿದೀಪವಾಗಿದ್ದು, ತಮ್ಮ ಅನುಪಮ ಸೇವೆ ಮತ್ತು ಸರ್ವಾಂಗೀಣ ಸಾಧನೆಯನ್ನು ಗುರುತಿಸಿ ಕುಮಟಾ ವೈಭವ 2024ರ 7ನೇ ವರ್ಷದ ಕಾರ್ಯಕ್ರಮದ ಈ ಸುಸಂದರ್ಭದಲ್ಲಿ ತಮ್ಮನ್ನು ಮನಪೂರ್ವಕವಾಗಿ ಅಭಿನಂದಿಸಿ ಈ ಸನ್ಮಾನ ಪತ್ರವನ್ನು ತಮಗೆ ಸಮರ್ಪಿಸುತ್ತಿದ್ದೇವೆ. ಶ್ರೀಯುತ ಪ್ರಶಾಂತ್ ಹನುಮಂತ್ ಕುಮಟಾಕರ್. ಸನ್ಮಾನಿತರೆ, ಹೂಗಳ ಗಂಧ ಗಾಳಿಯ ದಿಕ್ಕಿನಲ್ಲಿ ಮಾತ್ರ ಹರಡುತ್ತದೆ, ಆದರೆ ಒಬ್ಬ ಯಶಸ್ವಿ ವ್ಯಕ್ತಿಯ ವ್ಯಕ್ತಿತ್ವ ಕಂಪು ಪ್ರತಿಯೊಂದು ದಿಕ್ಕಿನಲ್ಲೂ ಹರಡುತ್ತದೆ. ಬದುಕಿನ ಏರಿಳಿತಗಳನ್ನು ತಾವು ಸಮರ್ಪಕವಾಗಿ ಎದುರಿಸಿ ವಾಣಿಜ್ಯ ಶಾಸ್ತ್ರದಲ್ಲಿ ಪದವಿ ಹಾಗೂ ತಾಂತ್ರಿಕ ಶಿಕ್ಷಣವನ್ನು ಪೂರ್ತಿಗೊಳಿಸಿ ಕಳೆದ 28 ವರ್ಷಗಳಿಂದ ಚಾರ್ಟರ್ಡ್ ಅಕೌಂಟೆಂಟ್ ಬಳಿ ಆಡಿಟ್ ಅಸಿಸ್ಟೆಂಟ್ ಆಗಿ ಸೇವೆ ಸಲ್ಲಿಸುತ್ತಿದ್ದೀರಿ. ಅಂಗವೈಕಲ್ಯತೆಯ ನಡುವೆಯೂ ಕುಗ್ಗದ ಆತ್ಮವಿಶ್ವಾಸದೊಂದಿಗೆ ಹಲವು ವಿಕಲಚೇತನರಿಗೆ ನಿಸ್ವಾರ್ಥ ಸಹಾಯ ಸಲ್ಲಿಸುತ್ತಿದ್ದೀರಿ. ತಮ್ಮ ಅಪ್ರತಿಮ ಸಾಧನೆ ಮತ್ತು ಸೇವೆಯು ಯುವ ಪೀಳಿಗೆಗೆ ದಾರಿದೀಪವಾಗಿದ್ದು, ತಮ್ಮ ಅನುಪಮ ಸೇವೆ ಮತ್ತು ಸರ್ವಾಂಗೀಣ ಸಾಧನೆಯನ್ನು ಗುರುತಿಸಿ ಕುಮಟಾ ವೈಭವ 2024ರ 7ನೇ ವರ್ಷದ ಕಾರ್ಯಕ್ರಮದ ಈ ಒಂದು ಸುಸಂದರ್ಭದಲ್ಲಿ ತಮ್ಮನ್ನು ಮನಪೂರ್ವಕವಾಗಿ ಅಭಿನಂದಿಸಿ ಈ ಸನ್ಮಾನ ಪತ್ರವನ್ನು ತಮಗೆ ಸಮರ್ಪಿಸುತ್ತಿದ್ದೇವೆ. 7ನೇ ವರ್ಷದ ಈ ಕಾರ್ಯಕ್ರಮ 25 ವರ್ಷ ತನಕ ಹೀಗೆ ಸಾಗಲಿ, 25ನೇ ವರ್ಷಕ್ಕೆ ನಾನು ಬರುವಂಥದ್ದಾಗಲಿ ಅಂತ ಭಗವಂತನಲ್ಲಿ ನಾನು ಮೊದಲನೇದಾಗಿ ಕೇಳ್ಕೊತೇನೆ. ನಾನು ಪ್ರತಿ ಸಲ ಆಗಲೇ ಆರ್.ಎಚ್. ನಾಯ್ಕರು ಹೇಳಿದ್ರು, ಯಾರೋ ದುರುದ್ದೇಶಪೂರ್ವಕವಾಗಿ ಏನಾದರೂ ಒಂದು ಇಲ್ದಿರೋದು ಮಾಡ್ತಾರೆ ಹೇಳ್ಕೊಂಡು. ಭಾಳ ಬೇಸರ ಆಗ್ತದೆ. ಇದೇ ಮೊದಲಲ್ಲ ಮತ್ತು ಇದೇ ಕೊನೆಯೂ ಆಗಲಿಕ್ಕಿಲ್ವನ ಅನಿಸ್ತದೆ ಇದು ಮಾಡೋದು ನೋಡಿದ್ರೆ. ಆದರೂ ಕೂಡ ತಾನು ನನ್ನ ತಾಲೂಕಿನ ಜನರಿಗೆ, ನನ್ನ ಜಿಲ್ಲೆ ಜನರಿಗೆ ಏನಾದರೂ ಮಾಡಬೇಕು ಹೇಳೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡಿದ್ದಾರೆ. ಹಾಗಾಗಿ ಯಾರು ಎಷ್ಟೇ ಉಪದ್ರ ಮಾಡಿದ್ರು, ಕಷ್ಟ ಮಾಡಿದ್ರು, ಅವ್ರಿಗೆ ನಿಮ್ಮ ಕಾರ್ಯಕ್ರಮವನ್ನು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತೇನೆ ನಾನು ಈ ಸಂದರ್ಭದಲ್ಲಿ. ಮನ್ನಾಥ್ ನಾಯ್ಕರೇ, ಬಹುಶಃ ಅಂಕೋಲಾದಲ್ಲಿ ಕೂಡ ತಾವು ಮಾಡಿದ್ರಿ ಅನಿಸ್ತದೆ. ನಾವು ಒಂದು ವಿಷಯವನ್ನು ಭಾಳ ಗಂಭೀರವಾಗಿ ವಿಚಾರ ಮಾಡಬೇಕಾಗ್ತದೆ. ಯಾವುದೇ ಕಾರ್ಯಕ್ರಮ ಮಾಡುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಎಷ್ಟು ಕಷ್ಟ ಇರ್ತದೆ ಒಂದು ಕಾರ್ಯಕ್ರಮ. ನಿಮ್ಮ ಮನೇಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಒಂದು ತಾಸಿಂದು ಎಷ್ಟೊಂದು ತಯಾರಿ ಮಾಡ್ತೀರಿ. ಇಂಥ ಒಂದು ವೈಭವವಾದಂಥ ಕಾರ್ಯಕ್ರಮ ಮಾಡಲಿಕ್ಕೆ ಭಾಳಷ್ಟು ಪರಿಶ್ರಮ ಬೇಕಾಗ್ತದೆ. ಅಂಕೋಲಾದಲ್ಲಿ ಮಾಡಿದ್ದಾರೆ, ಕುಮಟಾದಲ್ಲಿ ಮಾಡಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲೂ ಕೂಡ ಅವರಿಗೆ ಮಾಡುವಂಥ ಶಕ್ತಿ ಆ ಭಗವಂತ ಕೊಡಲಿ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಯಾಕೆಂದರೆ ನೋಡಿ, ಇವರು ಮಾಡ್ತಿರುವಂಥದ್ದು ನಮ್ಮ ಕಲೆಗೆ ಪ್ರೋತ್ಸಾಹ ಕೊಡ್ತಿದ್ದಾರೆ, ನಮ್ಮ ಸಾಹಿತ್ಯವನ್ನು, ನಮ್ಮ ಪರಂಪರೆಯನ್ನು ಬೆಳೆಸುವಂಥ ಕೆಲಸ ಮಾಡ್ತಿದ್ದಾರೆ. ಆರ್.ಎಚ್. ನಾಯ್ಕರಾಗಲೇ ಹೇಳಿದ್ರು, ಬೇಡ್ರ ವೇಷ ನಿನ್ನೆ ಮಾಡಿದ್ರು. ನಾನು ವಾಟ್ಸಪ್ಪಲ್ಲೆಲ್ಲ ನೋಡಿದೆ, ಭಾಳಷ್ಟು ಕಡೆ ನಿನ್ನೆ ಕಾರ್ಯಕ್ರಮಗಳು ಫೋಟೋಸ್ ಎಲ್ಲ ಬಂದಿತ್ತು. ನಾನು ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲಿಕ್ಕಿಲ್ಲ ಮನ್ನಾಥ್ ನಾಯ್ಕರು. ಯಾಕೆಂದರೆ ಬಾಕಿ ಕಡೆ ಎಲ್ಲ ಕಾರ್ಯಕ್ರಮ ಮಾಡಿದ್ರೆ ಅವ್ರಿಗೆ ಯಾರಿಗೋ ಕರೆಸ್ತಾರೆ, ಬೇರೆಯವರಿಂದ ಕರೆಸ್ಬೇಕು, ಒಪ್ಕೊಂಡು. ಆದರೆ ನಮ್ಮ ಸ್ಥಳೀಯವಾಗಿರುವಂಥ ಒಂದು ಪ್ರತಿಭೆಗೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಿ. ನಾನು ನಿಮ್ಗೆ ಯಾವತ್ತೂ ಚಿರಋಣಿಯಾಗಿರ್ತೇನೆ. ಇವತ್ತು ಕೂಡ ಸಿದ್ಧಿ ಸಮಾಜದ್ದು ಇರಬೇಕು. ಹಾಗಾಗಿ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಯಾರೂ ಕೂಡ ಭಾಷಣ ಕೇಳಲಿಕ್ಕೆ ಬರೋದಿಲ್ಲ ಇಲ್ಲಿ. ಮುಂದಿನ ಕಾರ್ಯಕ್ರಮ ಭಾಳಷ್ಟು ಜರುಗಲಿಕ್ಕಿದೆ. ಇನ್ನೂ ಒಳ್ಳೆಯ ರೀತಿಲಾಗಲಿ. ನಿಮಗೆ ಬೇಕಾಗುವಂತಹ ಎಲ್ಲ ಸಹಾಯ ಸಹಕಾರ ಹಿಂದೆ ಕೂಡ ಮಾಡಿದ್ದೇನೆ, ಮುಂದೆ ಕೂಡ ಇದಕ್ಕಿಂತ ಜಾಸ್ತಿಯಾಗಿ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ರಾಜ್ಯವೇ ಒಂದು ತಿರುಗಿ ನೋಡುವಂಥ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ತಾವು ಕೊಡಬೇಕು, ನಿಮ್ಮಲ್ಲಿ ಆ ಶಕ್ತಿ ಇದೆ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಕಾರ್ಯಕ್ರಮದ ಶುಭಾಶಯಗಳನ್ನ ತಿಳಿಸ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಈ ಶುಭರಾತ್ರಿಯಲ್ಲಿ ಕುಮಟಾ ವೈಭವ ಸಮಿತಿ ಮತ್ತು ತಾಂಡವ ಕಲಾನಿಕೇತನ ಆಯೋಜಿಸಿರತಕ್ಕಂತಹ ನನ್ನ ಪೂಜ್ಯ ತಂದೆಯವರಾದ ದಿವಂಗತ ಲಿಂಗಪ್ಪ ಮಾಸ್ತರ ವೇದಿಕೆಯಲ್ಲಿ ನಡೆಯುತ್ತಿರುವಂತಹ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಸವಿಯನ್ನು ಉಣ್ಣಲು ಬಂದಂತಹ ಎಲ್ಲ ಪ್ರೇಕ್ಷಕ ಬಾಂಧವರಿಗೂ ಹಾಗೂ ವೇದಿಕೆಯಲ್ಲಿ ಸಂಸ್ಥೆಯ ಸದುದ್ದೇಶವನ್ನು ಅರಿತು ನಮಗೆ ಪ್ರೋತ್ಸಾಹನ ನೀಡಲು ಆಗಮಿಸಿರತಕ್ಕಂತಹ
ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂತಹ ಕುಮಟಾ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂತಹ ಭುವನ್ ಭಾಗತ್ರವರೇ, ಹಾಗೆ ಶಿಕ್ಷಣಾಧಿಕಾರಿಗಳಾದಂತಹ ಈಶ್ವರ್ ನಾಯ್ಕರವರೇ, ಯಕ್ಷಗಾನ ಕಲಾವಿದರಾದ ಮೋಹನ್ ನಾಯ್ಕರವರೇ. ಮೋಹನ್ ನಾಯ್ಕರವರನ್ನು ನಾನು ಚಿಕ್ಕಂದಿನಿಂದಲೂ ನೋಡಿದಂಥ ಒಂದು ವ್ಯಕ್ತಿತ್ವ ಅದು. ನಮ್ಮ ಮನೆಗೆ ಆವಾಗ ನಾನು ಸಣ್ಣವರಿದ್ದಾಗ ಅವರು ನಮ್ಮ ತಂದೆಯವರ ಇದ್ದಾಗ ಬರ್ತಾಯಿದ್ರು. ನಾನು ತುಂಬ ಚಿಕ್ಕವನಿದ್ದೆ, ನನಗೀಗಲೂ ಅವರ ನೆನಪಿದೆ. ಹಾಗೆ ಒಂದು ಉದ್ದೇಶವನ್ನು ಮೂರ್ತ ರೂಪಕ್ಕೆ ತರೋದಿದೆಯಲ್ಲ, ಅದು ತುಂಬ ಕಷ್ಟ. ಆದರೆ ಕುಮಟಾ ವೈಭವದ ಚುಕ್ಕಾಣಿಯನ್ನು ಹಿಡಿದು ಅಮೂರ್ತ ರೂಪದಲ್ಲಿರತಕ್ಕಂತಹ ಒಂದು ಸದುದ್ದೇಶವನ್ನು ಮೂರ್ತ ರೂಪಕ್ಕೆ ತರಲು ಸಂಪೂರ್ಣ ಸಹಕಾರವನ್ನು ನೀಡಿ ಈಗ 2ನೇ ದಿನಕ್ಕೆ ಕಾಲಿಡಲು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಆರ್.ಎಚ್. ನಾಯ್ಕರವರೇ. ನಾನು ತಾಂಡವ ಕಲಾನಿಕೇತನ ಸಂಸ್ಥೆಯನ್ನು ಹುಟ್ಟುಹಾಕಿರುವಂಥದ್ದು ಅತ್ಯಂತ ನೋವಿನಲ್ಲಿರುವಂತಹ ಸಂದರ್ಭದಲ್ಲಿ. ನಾನು ಅಭಿನಯಿಸಬೇಕಾಗಿರ್ತಕ್ಕಂಥ ಚಲನಚಿತ್ರ 1 ವಾರ ಇದ್ದಾಗ ನಿಂತು ಹೋದಾಗ ನಾನು ತುಂಬ ದುಃಖದಲ್ಲಿದ್ದೆ. ಅಂಥ ಸಂದರ್ಭದಲ್ಲಿ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ನಾಗೇಶ್ ಅವರು ಬಂದು ನನ್ನನ್ನು ರಂಗಭೂಮಿಗೆ ಪರಿಚಯಿಸಿದರು. ಸೋಮಶೇಖರ್ ರಾವ್ ಅಂಥೇಳಿ ದತ್ತಣ್ಣವರ ಅಣ್ಣ 70 ವರ್ಷದ ಮುದುಕನ ಪಾತ್ರವನ್ನು ನನಗೆ ಕೊಟ್ಟು ನಾನು ನಿರ್ವಹಿಸುವ ರೀತಿಯಲ್ಲಿ ನನಗೆ ಅಭಿನಯವನ್ನು ಹೇಳಿಕೊಟ್ರು. ಅಲ್ಲಿಂದ ಆರಂಭವಾದ ರಂಗಭೂಮಿಯ ನನ್ನ ನಿರಂತರ ಸೇವೆ ಇಲ್ಲಿಯವರೆಗೂ ಎಳೆದು ತಂದಿದೆ. ನಾನು ಈ ಸಂಸ್ಥೆಯನ್ನು ಹುಟ್ಟು ಹಾಕಿದ ಮೇಲೆ ಈ ಸಂಸ್ಥೆಯಲ್ಲಿ ನಿರ್ದೇಶಕನಾಗಿ, ಜೊತೆಗೆ ಯಾಕೆಂದರೆ ಹಣದ ಮುಗ್ಗಟ್ಟಿತ್ತು ಆ ಸಂದರ್ಭದಲ್ಲಿ. ಬೇರೆಯವರಿಗೆ ನಿರ್ದೇಶನದ ಅವಕಾಶ ಕೊಟ್ಟರೆ ಲಕ್ಷಗಟ್ಟಲೆ ಪೇಮೆಂಟ್ ಕೊಡಬೇಕು, ನನ್ನಿಂದ ಆವಾಗ ಸಾಧ್ಯತೆ ಇರಲಿಲ್ಲ. ಹಾಗಾಗಿ ನಾನೇ ನಿರ್ದೇಶನವನ್ನು ಕಲಿತುಕೊಂಡೆ ಆರ್ ನಾಗೇಶ್ ಅವರ ಮಾರ್ಗದರ್ಶನದಲ್ಲಿ. ಹಾಗೆ ಆರ್ಟ್ ಡೈರೆಕ್ಷನ್, ಬೇರೆಯವ್ರ ಹತ್ರ ಹೋದರೆ 50-60 ಸಾವಿರ ಆರ್ಟ್ ಡೈರೆಕ್ಷನ್ಗೆ ಡಿಮ್ಯಾಂಡ್ ಮಾಡ್ತಾರೆ. ನಾನು ಮತ್ತು ನನ್ನ ನಿನಾಸಂನ ಸ್ನೇಹಿತರು ಸೇರಿಕೊಂಡು ಬರೀ 3,000ದಲ್ಲೂ ಕೂಡ ನಾವು ಎಲ್ಲ ಆರ್ಟನ್ನು ರೆಡಿ ಮಾಡಿದ್ದಿದೆ. ಹೀಗೆ ಈ ಸಂಸ್ಥೆ ರಂಗಭೂಮಿಯಿಂದ ತನ್ನನ್ನು ಪರಿಚಯಿಸಿಕೊಳ್ತಾ ಉತ್ಸವಗಳು, ಸಮ್ಮೇಳನಗಳು, ಹೀಗೆ ಹಲವಾರು ಮುಖಗಳನ್ನು ಅನಾವರಣಗೊಳಿಸ್ತಾ ಹೋಯಿತು. ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ, ಮಂಡ್ಯ, ಹಾವೇರಿ, ಹಾಗೆ ಕೊಪ್ಪಳ ಮತ್ತು ನನ್ನ ತಂದೆಯವರ ಹೆಸರಲ್ಲಿ ಇದು ಕುಮಟಾ, ಹೀಗೆ ಹಲವಾರು ಜಿಲ್ಲೆಗಳಲ್ಲಿ ಉತ್ಸವನ ನೆರವೇರಿಸ್ತಾ ಬಂದಂಥ ಸಂಸ್ಥೆಯ ಮುಖ್ಯ ಉದ್ದೇಶ ಅಲ್ಲಿನ ಸಂಪ್ರದಾಯ ಕಲೆಗಳಿಗೆ ವೇದಿಕೆಯನ್ನು ಕೊಡುವಂಥದ್ದು. ಹಾಗೆ ಕಲಾವಿದರಿಗೆ ಮಾಸಾಸನಗಳಿರಬಹುದು, ಜೊತೆಗೆ ವೇದಿಕೆಯನ್ನು ಕಲ್ಪಿಸಿ ಅವರಿಗೆ ಮುಖ್ಯವಾಹಿನಿಗೆ ತರುವಂಥ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಇಲ್ಲಿ ಕುಮಟಾದಲ್ಲಿ ನನಗೆ ನಿಜವಾಗಲೂ 7 ವರ್ಷಗಳ ಕಾಲ ಈ ಉತ್ಸವ ಹೇಗೆ ನಡೀತು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ನಾನು ಆರಂಭ ಮಾಡಿದಾಗ ನನ್ನ ಸ್ನೇಹಿತರಿಗೆಲ್ಲ ಕರೆದು ಈ ಥರ ನಾನು ಮಾಡಬೇಕು ಅಂದ್ಕೊತೀನಿ ಅಂತ ಹೇಳ್ತೀನಿ. ಒಂದು ಕಮಿಟಿ ರಚನೆ ಆಗತ್ತೆ. ಆ ಕಮಿಟಿ ಚುಕ್ಕಾಣಿಯನ್ನು ಹಿಡಿದು ಈ ಉತ್ಸವವನ್ನು ನನಗಿಂತ ಇನ್ನಷ್ಟು ಜೋಶಲ್ಲಿ ಅಂತ ಹೇಳ್ತಾರಲ್ಲ, ಅಷ್ಟು ಜೋಶಲ್ಲಿ ಈ ಉತ್ಸವಕ್ಕೆ ಸಂಪೂರ್ಣವಾಗಿ ತನ್ನ ಸೇವೆಯನ್ನು ಸಲ್ಲಿಸಿ ಉತ್ಸವವನ್ನು ನೆರವೇರಿಸ್ತಾರೆ. ಇದು ನಿಜವಾಗಲೂ ನನಗೆ ತುಂಬ ಖುಷಿ ಆಗ್ತಿದೆ. ಈ ಕುಮಟಾದಲ್ಲಿ ತೊಂದರೆ ಕೊಡೋರು ಎಷ್ಟು ಜನ ಇದ್ದಾರೋ ಅದಕ್ಕಿಂತ ಹೆಚ್ಚಿನ ಜನ ಆಶೀರ್ವದಿಸುವ ಕೈಗಳಿದೆ. ಹಾಗಾಗಿ ನನಗೆ ಯಾವುದೇ ರೀತಿಯ ಅಭಯ ಇಲ್ಲ. ನಾನು ನನ್ನ ಅವಧಿಯ ಕೊನೆಯವರೆಗೂ ನನಗೆ ಶಕ್ತಿ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೂ ಇಲ್ಲಿ ಕಲಾ ಸೇವೆಯನ್ನು ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸ ಯಾವತ್ತೂ ನನಗಿರಲಿ ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರೂ ಮೈಸೂರು ದಸರಾ ಆದರೆ ನಮ್ಮಲ್ಲಿ ಯಾವ ದಸರಾನೂ ಇಲ್ಲಾಗಿತ್ತು. ಮಳೆಗಾಲ ಬಂದರೆ ಬೇಸಿಗೆಗಾಲ ಮುಗಿದ್ರೆ ಚಳಿಗಾಲ. ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೆ ಮನರಂಜನಾತ್ಮಕವಾದ ಒಂದು ಕೊಡುಗೆ ಇದು. ಈಗ 6-7 ವರ್ಷದಿಂದ ಮಾಡ್ತಾ ಬಂದಿದ್ದಾರೆ. ಆದರೆ ನಮಗೆ, ನಾನು ಸನ್ಮಾನ ಇಚ್ಛೆ ಪಡೋನಲ್ಲ ಯಾವಾಗಲೂ. ನಮ್ಮ ಕೆಲಸ ಏನೋ, ನಮ್ಮ ಕಾರ್ಯ ಏನೋ ಅಷ್ಟು ಮಾಡ್ಕೊಂಡು ಹೊಂಟ್ರು ನಾವು, ಆ ಟೈಪ್. ಆದರೆ ರಾಜಕೀಯದಲ್ಲಿ ಇದ್ದಾಗ ಇಂಥ 10-15 ವರ್ಷದಿಂದ ನಾನು ಸಮಾಜ ಸೇವೆಯನ್ನು ದೂರ ಮಾಡಿದ್ದೇನೆ. ಯಾಕಂದರೆ ಆರೋಗ್ಯ ಸರಿ ಇಲ್ಲ.
ಕಾರಣ ಇಷ್ಟೇ, ಪ್ರತಿಯೊಬ್ಬರ ಮನೆಯಲ್ಲೂ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಮೈಸೂರಲ್ಲಾದಂಗೆ ಪ್ರತಿಯೊಬ್ಬರ ಮನೆಯಲ್ಲೂ ಪಿಟೀಲು ವಾದಕ ಅದು ಇದು ಸಂಭ್ರಮ ಮಾಡಲಿಕ್ಕೆ ಅನುಕೂಲ ಇದೆ, ಗಾಯನ ಮಾಡಲಿಕ್ಕೆ ಅನುಕೂಲ ಇದೆ, ಪ್ರತಿಯೊಂದು ಜಿಮ್ನಾಸ್ಟಿಕ್ ಮಾಡುವಂಥ ಅನುಕೂಲ. ಈಗಂತೂ ಡ್ಯಾನ್ಸು, ಹೆಣ್ಣುಮಕ್ಕಳು ಡ್ಯಾನ್ಸ್ ಮಾಡೋರಿದ್ರೆ ಅವರನ್ನು ಇದು ಮಾಡ್ತಕ್ಕಂಥದ್ದು, ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಅಲ್ಲಿಯ ಭಾಗದ ನಾಗರಿಕರು ಎಲ್ಲ ಜವಾಬ್ದಾರಿ ತಗೊಂಡು ಮಾಡ್ತಾರೆ, ಕಾರ್ಯಕ್ರಮ ನಡೀತದೆ. ಹೀಗೆ ಇಂಥ ಒಂದು ಕಾರ್ಯಕ್ರಮವನ್ನು ನೆರವೇರಿಸುವಲ್ಲಿ ಆರ್ ಎಸ್ ನಾಯಕರ ಮಾರ್ಗದರ್ಶನದೊಂದಿಗೆ ಅನೇಕ ಹುಡುಗರು ಯೂತ್ ಅವರು ಭಾಗವಹಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದು ಕುಮಟಾ ಕ್ಷೇತ್ರಕ್ಕೆ ಅನುಕೂಲ ಆಗಲಿ, ನಾವು ಸಂಘಟನಾತ್ಮಕವಾಗಿ ಬೆಳೆದಿದ್ದೇವೆ ಹೇಳ್ತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಇದು ಬಸ್ಸಿನ ವ್ಯವಸ್ಥೆ ಎಲ್ಲ ಆಗಿದೆ. ಈಗಂತೂ ನಮ್ಮ ಮಹಿಳೆಯರಿಗೆ ಫ್ರೀ ಬಸ್ ಪಾಸ್ ಕೊಟ್ಟಿದ್ದರಿಂದ ನಿಜವಾಗಲೂ ಭಾರಿ ಅನುಕೂಲ. ಅದಕ್ಕೆ ಹೊಟ್ಟೆ ಕಿಚ್ಚು ಪಡುವಂಥದ್ದೇನಿಲ್ಲ. ಈ ಕೆಲವು ಮಹಿಳೆಯರು ಹಾಗೆ ಹೇಳ್ತಾರೆ ಹೀಗೆ ಹೇಳ್ತಾರೆ ಅಲ್ಲ, ಬೇಕಾದ್ದು ಅವರಿಗೆ ಕೊಟ್ಟಿದ್ದೇವೆ. ಅದು ಕಾರ್ಯಕ್ರಮ ಮಾಡದೇ ಇರಲಿ, ಒಟ್ಟರೆ ನೀವು ನಿರಂತರವಾಗಿ ಬಸ್ಸಿನಲ್ಲಿ ವಿದೌಟ್ ಪೈಸೆ ಖರ್ಚು ಮಾಡದಿದೆ ಹೋಗಿ ಬರ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಅದು ಯಾರೇ ಮಾಡಿರಲಿ, ಸರ್ಕಾರ ಮಾಡಿದೆ ಹೇಳ್ತಕ್ಕಂಥ ಪಕ್ಕಸದ ಹಣ ಕೊಡೋದು ಸರ್ಕಾರದ್ದು, ಯಾವುದೇ ಪಾರ್ಟಿಯಿಂದ ಇದೆಲ್ಲ ಕೊಡೋದಿಲ್ಲ. ಹಾಗಾಗಿ ನೀವು ನನ್ನ 2 ಮಾತುಗಳನ್ನು ಮಾತಾಡಲಿಕ್ಕೆ ಆಗೋದಿಲ್ಲ, ನಿಂತರೂ ಮಾತಾಡಲಿಕ್ಕೆ ಆಗೋಲ್ಲ. ನಮಗೆ 76 ವರ್ಷ ಆಯಿತು. ಹಾಗಾಗಿ ಒಂದು 2 ಮಾತಾಡಿ ಅಂತೇಳಿ ನಮ್ಮ ಆರ್ ಎಸ್ ನಾಯಕರು ಮತ್ತು ಅಧ್ಯಕ್ಷರು ಸಭೆಯಲ್ಲಿ ಹೇಳಿದ್ರಿಂದ ನಾನು ಮಾತಾಡಬೇಕಾಯಿತು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ವೇದಿಕೆಯಲ್ಲಿರುವ ಎಲ್ಲರೂ, ವೇದಿಕೆಯ ಮುಂಬದಿಯಲ್ಲಿರುವ ಎಲ್ಲರೂ, ನನಗಿಂತ ಹಿರಿಯರು ಅಂತ ಕಿರಿಯನಾದ ನಾನು ನಮಸ್ಕರಿಸ್ತಾ ಇದ್ದೇನೆ. ಏನಕ್ಕೇನ ಕಾರಣೇನ ಪ್ರಸಿದ್ಧಿರ್ಭವ, ಈ ಮಾತು ಅನ್ವಯಿಸುವುದಿಲ್ಲ. ಹೇಗಾದರೂ ಹೆಸರು ಮಾಡುವುದಕ್ಕಿಂತ ಏನಕ್ಕೇನ ಒಟ್ಟಿನಲ್ಲಿ ಹೆಸರು ಮಾಡಿದರೆ ಆಯಿತು, ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ಏನಾದರೂ ನಿರ್ದಿಷ್ಟವಾದ ಕಾರಣ ಇರಬೇಕು. ಆ ನೆಲೆಯಲ್ಲಿ ನಿಂತು ನನ್ನ ಬದುಕನ್ನು ಕಟ್ಟಿಕೊಂಡವನು ನಾನು. ವಾಸ್ತವಿಕವಾಗಿ ಅಲ್ಲಿಯ ಪರಿಸರ, ಅಲ್ಲಿ ಅದರ ಪ್ರಭಾವ ನನ್ನ ಮೇಲೆ ಬಿದ್ದಿದೆ. ನಮ್ಮಲ್ಲಿ ಹಿರಿಯರೆಲ್ಲ ಯಕ್ಷಗಾನ ಕಲಾವಿದರು. ನನ್ನಪ್ಪ ಯಕ್ಷಗಾನ ಪಾತ್ರಧಾರಿ, ನನ್ನ ದೊಡ್ಡಪ್ಪ ಯಕ್ಷಗಾನ ಭಾಗವತ, ನೆರಮನೆಯ ಶಂಕರ ನಾಯಕರು, ನಾಗಪ್ಪ ನಾಯಕರು ಒಳ್ಳೆಯ ಮದ್ಲೆ ವಾದಕರು, ಅಳವಳ್ಳಿ ನಾರಾಯಣ ಹೆಗಡೆಯವರು ಎಲ್ಲಿಯೋ ಹುಟ್ಟಿ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಕೂಜಳ್ಳಿಗೆ ಬಂದು ನೆಲೆಸಿದರು. ಕಾರಣ ಇಲ್ಲಿ ಬದುಕುಂಟು ಎನ್ನುವ ಕಾರಣಕ್ಕೆ ಅವರು ಜಾತೀಯತೆಯನ್ನು ಬಿಟ್ಟು ಎಲ್ಲ ಜಾತಿಯರಿಗೆ ಯಕ್ಷಗಾನವನ್ನು ಕಲಿಸಿಕೊಟ್ಟರು. ಅದೇ ಅವರ ದಾರಿಯಲ್ಲಿ ನಡೆದು ನಾನು ಇಲ್ಲಿಂದ ಹೆಗಡೆಯವರೆಗೆ ಹರಿಜನರಿಗೆ, ಇಲ್ಲಿಂದ ಹೆಬಳಿಕೇರಿಯವರೆಗೆ, ಅಡಿಗುಂಡಿಯವರೆಗೆ, ಚಂದಾವರದ ಹರಿಜನರಿಗೂ ಕೂಡ ನನ್ನ 75ರಿಂದ 87ರವರೆಗಿನ ಅವಧಿಯನ್ನು ಯಕ್ಷಗಾನಕ್ಕಾಗಿ ಮೀಸಲಿಟ್ಟೆ. ಆಮೇಲೆ ಸರ್ಕಾರಿ ನೌಕರಿಗೆ ಬಂದೆ. ನೌಕರಿಗೆ ಬಂದ ಮೇಲೆ ನಾನು ಅದನ್ನು ಬಿಡಲಿಲ್ಲ. ಯಾಕೆಂದರೆ ವೃತ್ತಿ ನನ್ನ ಹಗಲಿನ ಅವಧಿ, ರಾತ್ರಿಯ ವೇಳೆ ಯಕ್ಷಗಾನ ಆಗಿರೋದರಿಂದ ನನ್ನ ಪ್ರವೃತ್ತಿಯನ್ನು ಯಕ್ಷಗಾನದತ್ತ ತೋರಿಸಿದೆ. ಅಷ್ಟೇ ಅಲ್ಲ, ನಾನು ಎಲ್ಲೇ ಹೋಗಲಿ, ನಾನು ಹೋದಲ್ಲಿ ನನ್ನ ಬಿಡುವಿನ, ನನಗೆ ಯಕ್ಷಗಾನ ಇಲ್ಲದೇ ಇದ್ದ ದಿವಸ ನಾನು ಅಲ್ಲಿಯ ಮಕ್ಕಳನ್ನು ಸಂಘಟಿಸಿ ಅಲ್ಲಿಯ ಶಾಲೆಯ ಮಕ್ಕಳಿಗೆ ಯಕ್ಷಗಾನದಲ್ಲಿ ಕಲಿಸಿದೆ. ಯುವಕರಿಗೂ ಕೂಡ ಕಲಿಸ್ತಾ ಬಂದೆ. ಇದಕ್ಕೆಲ್ಲ ಕಾರಣ ಏನು ಅಂತ ಕೇಳಿದರೆ, ಬರೀ ವೃತ್ತಿಯಿಂದ ಮನುಷ್ಯನಿಗೆ ಖಂಡಿತವಾಗಿ ನೆಮ್ಮದಿ ಸಿಗುವುದಿಲ್ಲ. ಹಣ ಸಿಗ್ತದೆ, ಆರ್ಥಿಕವಾಗಿ ಬಲ ಬರ್ಬೋದು, ಆದರೆ ಅಲ್ಲಿಯ ಪರಿಸರದಲ್ಲಿ ಹೊಂದಿಕೊಳ್ಬೇಕು. ಅವರಿಗೆ ಮಾನಸಿಕವಾದಂಥ ಸಮಾಧಾನ, ಒಗ್ಗಟ್ಟು, ನಾನು ಅವರೊಳಗೆ ಒಂದಾಗಿ ಬದುಕಬೇಕೆನ್ನುವ ಕಾರಣಕ್ಕೆ ಈ ರೀತಿಯ ಸ್ಥಿತಿಯನ್ನು ನಾನು ಹೊಂದಿಕೊಂಡೆ. ಕಾರ್ಯಕ್ರಮದಲ್ಲಿ ಮುಂದಿರುವ ಜನಸಂಖ್ಯೆಯನ್ನು ನೋಡಿದ್ರೆ ಮತ್ತು ಅಲ್ಲಿ ಅಮ್ಯೂಸ್ಮೆಂಟಲ್ಲಿ ಇರುವ ಜನಸಂಖ್ಯೆಯನ್ನು ನೋಡಿದ್ರೆ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಜನಮನದಲ್ಲಿ ಎಷ್ಟು ಪ್ರಭಾವವನ್ನು ಬೀರಿದೆ, ಇದರ ರಸಸ್ವಾದನೆಯನ್ನು ಮಾಡಬೇಕು ಅಂತ ಹೇಳಿ ಎಷ್ಟು ತವಕದಿಂದ ಆಗಮಿಸಿರುವುದನ್ನು ಕಾಣ್ತಾ ಇದ್ದೇವೆ. ಖಂಡಿತ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮನುಷ್ಯರ ಮನಸ್ಸನ್ನು ಎಷ್ಟು ಸೂರೆಗೊಳ್ಳುತ್ತದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಈ ಕಾರ್ಯಕ್ರಮವನ್ನು ಈ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಈ ಮಂಜುನಾಥ್ ಮತ್ತು ಅವರ ಸಹೋದರ ಅರುಣ ಅವರ ಇಬ್ಬರ ಒಂದು ಮುಖಂಡತ್ವದಲ್ಲಿ ಎಲ್ಲ ಸಾಂಸ್ಕೃತಿಕ ಬಂಧುಗಳು, ಸಂಘಟಕರು ಸೇರಿ ಈ ಕಾರ್ಯಕ್ರಮವನ್ನು ಅನುಚಾನವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಅವರು ಮಿರ್ಜನ್ನಲ್ಲಿ ಮಾಡಿದರು, ಆ ನಂತರದಲ್ಲಿ ಕುಮಟಾದಲ್ಲಿ ಮಾಡಿದ್ದಾರೆ, ಈ ಸಲ ಅಂಕೋಲದಲ್ಲೂ ಮಾಡಿದರು ಅಂಥೇಳಿ
ಕೇಳಿದ್ದೇನೆ. ಈ ಸಾಂಸ್ಕೃತಿಕ ಹಿನ್ನೆಲೆ ಅವರಿಗೆ ಹೇಗೆ ಬಂತು ಅನ್ನೋದಕ್ಕೆ ನಾನೊಂದು ಸಣ್ಣ ಅವರ ಕೌಟುಂಬಿಕ ಹಿನ್ನೆಲೆಯನ್ನು ಗೊತ್ತಿರುವುದರಿಂದ ಒಂದೆರಡು ಮಾತುಗಳನ್ನು ಹೇಳ್ಬೋದು ಅಂತೇಳಿ ನಾನು ಭಾವಿಸ್ತೇನೆ. ಅವರು ಲಿಂಗಪ್ಪ ಮಾಸ್ಟ್ರು ಅಂತ ಇದ್ದರು. ನಾನು ಇಲ್ಲಿ ಕುಮಟಾದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರು ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ರು. ಅದೇ ಸಂದರ್ಭದಲ್ಲಿ ಅವರು ನಿವೃತ್ತರು ಆಗಿದ್ದರು. ಅವರನ್ನು ನಿವೃತ್ತಿಯು ಸಹಿತ ನಾವೇ ಮಾಡಿದ್ವಿ. ಆದರೆ ಅವರು ಆ ಶಾಲೆಯಲ್ಲಿ ಕೆಲಸ ಮಾಡುವಾಗಲೂ ಸಹಿತ ಆ ಊರುಗಳಲ್ಲಿ ಯಾವ್ಯಾವ ಊರಲ್ಲಿ ಹೋಗಿದ್ದಾರೆ ಆ ಎಲ್ಲ ಊರಿನಲ್ಲಿಯೂ ಸಹಿತ ಆ ವಿದ್ಯಾರ್ಥಿಗಳಿಗೆ ಪಾಠ ಪಠ್ಯದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಯಕ್ಷಗಾನ ಮುಂತಾದ ಈ ಹಾಡುಗಾರಿಕೆ ಮತ್ತು ನಮ್ಮ ಪಾರಂಪರಿಕವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೇನಿದೆ ಅದು ಸುಗ್ಗಿ ಕುಣಿತ ಇರ್ಬೋದು, ಬೇರೆಲ್ಲ ಅವುಗಳನ್ನೆಲ್ಲ ಮಾಡಿಸಿ ಅವರಲ್ಲಿ ಸಾಂಸ್ಕೃತಿಕ ಭಾವನೆಗಳನ್ನು, ಜನರ ಮನಸ್ಸನ್ನು ಒಬ್ಬರು ಒಟ್ಟುಗೂಡಿಸುವುದಕ್ಕೆ ಇದಕ್ಕಿಂತ ದೊಡ್ಡ ವೇದಿಕೆ ಅಥವಾ ಇದಕ್ಕಿಂತ ದೊಡ್ಡ ಮಾಧ್ಯಮ, ಸಾಂಸ್ಕೃತಿಕ ಮಾಧ್ಯಮದಕ್ಕಿಂತ ದೊಡ್ಡ ಮಾಧ್ಯಮ ಬೇರೆ ಯಾವುದಿಲ್ಲ. ಉದ್ಘಾಟನೆಯನ್ನು ನೆರವೇರಿಸಿದಂಥ ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, PLD ಬ್ಯಾಂಕಿನ ಅಧ್ಯಕ್ಷರೂ ಆಗಿರುವಂಥ ಶ್ರೀಯುತ ಭುವನ್ ಭಾಗವತ್ರವರಿಗೆ ತಾಂಡವ ಕಲಾನಿಕೇತನ ಬೆಂಗಳೂರು ಪರವಾಗಿಯೂ ಹಾಗೂ ವೈಭವ ಸಮಿತಿಯ ಪರವಾಗಿಯೂ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ತಾಂಡವ ಕಲಾನಿಕೇತದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಮಂಜುನಾಥ್ ನಾಯ್ಕರವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಈಶ್ವರ್ ನಾಯ್ಕರವರಿಗೂ ಸಹ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಯಕ್ಷಗಾನ ಪಟುಗಳಾಗಿರುವಂಥ ಶ್ರೀಯುತ ಮೋಹನ್ ನಾಯ್ಕರವರಿಗೂ ಸಹ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ಈಶ್ವರ್ ಎಚ್ ನಾಯ್ಕ್ ಜಂಟಿ ನಿರ್ದೇಶಕರು ನೀಡುವಂತೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಇನ್ನೋರ್ವ ಪುರಸಭಾ ಸದಸ್ಯರಾಗಿರುವಂತಹ ಶ್ರೀಮತಿ ಗೀತಾ ಮಾರು ಮುಕ್ರಿಯವರಿಗೆ ಶ್ರೀಯುತ ಲಂಬೋದರ್ ನಾಯ್ಕರವರು ಸ್ಮರಣಿಕೆಯನ್ನು ನೀಡುವಂತೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಕರೆಸಿದಂತಹ ಶ್ರೀಯುತ ಪ್ರಶಾಂತ್ ಹನುಮಂತ್ ಕುಮಟಾಕರ್ ಅವರಿಗೆ ಜಗದೀಶ್ ನಾಯ್ಕರವರು ಸ್ಮರಣಿಕೆಯನ್ನು ನೀಡುವಂತೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ.